ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನಾನು ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಸ್ಟ್ರೀಟ್ ಸ್ಟೈಲಲ್ಲಿ ಇಡ್ಲಿ ಚಟ್ನಿನ ಮಾಡಿದ್ದೆ, ಹಾಗೆಯೇ ಬೆಂಡೆಕಾಯಿ ಮಸಾಲಾನ ಮಾಡಿದ್ದೆ. ಅದ್ರ ಟೇಸ್ಟ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ನಮ್ಮ ರಿಲೇಷನ್ ಮನೆಯಲ್ಲಿ ಶಿವಲಿಂಗ ಪೂಜೆನ ಇಟ್ಕೊಂಡಿದ್ರು, ಸ್ವಾಮೀಜಿಗಳನ್ನ ಕರೆಸ್ಬಿಟ್ಟು. ಸೊ ಅದ್ರ ಬಗ್ಗೆ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡೋಣ ಅಂದ್ಕೊಂಡೆ. ಅದಕ್ಕಿಂತ ಮುಂಚೆ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಮಾಮೂಲಿಯಾಗಿ ರವೆನ ಕಲಿಸ್ಬಿಟ್ಟು ಮಾಡಿಕೊಂಡ್ರೆ ಚಿಕ್ಕ ಬಟ್ಲಲ್ಲಿ ಅದು ಇಡ್ಲಿ ಥರ ಮಾಡ್ಕೋತೀವಿ. ಬಟ್ ಅಕ್ಕಿನ ನೆನೆಸ್ಬಿಟ್ಟು ರುಬ್ಕೊಂಡು ಮಾಡಿದ್ರೆ ಕಡುಬು ಅಂತಲೇ ಹೇಳೋದು. ಬಟ್ ಅವಾಗೆಲ್ಲ ದೊಡ್ಡ ದೊಡ್ಡ ತಟ್ಟೆಯಲ್ಲಿ ಇಟ್ಬಿಟ್ಟು ಸ್ವಲ್ಪ ಅಗಲವಾಗಿ ಮಾಡ್ಕೊಳೋರು. ಬಟ್ ಇವಾಗೆಲ್ಲ ಇದಕ್ಕೇನೆ ಪ್ಲೇಟ್ ಸ್ಟ್ಯಾಂಡ್ಗಳು ಬಂದಿದ್ದಾವೆ. ಸೊ ಹಾಗಾಗಿ ಪ್ಲೇಟ್ ಸ್ಟ್ಯಾಂಡಲ್ಲೇ ಮಾಡ್ಕೋತೀವಿ. ಹೇಳ್ಬೇಕಂದ್ರೆ ಆ ರವೆ ಇಡ್ಲಿಗಿಂತ ಈ ಇಡ್ಲಿನೇ ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ, ತುಂಬಾ ರುಚಿಕರವಾಗಿ ಇರುತ್ತೆ ಈ ಕಡುಬು ಎಲ್ಲ. ಅದರಲ್ಲೂ ಸ್ಟ್ರೀಟ್ ಸ್ಟೈಲಲ್ಲಂತೂ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತಂದರೆ, ನಾವು ಅಷ್ಟೇ ಎಲ್ಲಾದರೂ ಬೆಳಗ್ಗೆ ಟೈಮ್ ಹೋಗ್ತಿದ್ರೆ ಕಾಮನ್ನಾಗಿ ರೋಡ್ ಸೈಡಲ್ಲೆಲ್ಲ ಕಡುಬು ಮಾಡ್ತಿರ್ತಾರಲ್ವ ಈ ಥರ ಪ್ಲೇಟಲ್ಲಿ. ಸೊ ಆ ಥರದ್ದು ಕಡುಬನ್ನೇ ತಿನ್ನೋದಕ್ಕೆ ಇಷ್ಟಪಡೋದು, ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ತಿಪ್ಟೂರು ಕಡೆ ಅಂತೂ ಬೆಳಗ್ಗೆ ಟೈಮ್ ಏನಾದರೂ ಊರಿಗೆ ಹೋಗ್ತಾಯಿದ್ರೆ 7:30 8 ಗಂಟೆ ಟೈಮಲ್ಲಂತೂ ಎಲ್ಲ ಕಡೆನೂ ಈ ರೀತಿ ಮಾಡ್ತಿರ್ತಾರೆ ಕಡುಬನ್ನ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಾವು ಹೋಟೆಲ್ಗೆ ಹೋಗಲ್ಲ, ಈ ರೋಡ್ ಸೈಡಲ್ಲಿ ಸಿಗುವಂಥ ಈ ಕಡುಬು ಚಟ್ನಿನೇ ತಿಂತೀವಿ. ಇದರದ್ದು ಸ್ಪೆಷಾಲಿಟಿ ಇನ್ನೊಂದು ಏನಪ್ಪ ಅಂತಂದರೆ, ಈ ಮಾಡಿರ್ತಾರಲ್ಲ ಚಟ್ನಿ, ಅದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ಅದನ್ನು ಮನೆಗಳಲ್ಲಿ ಮಾಡಬೇಕು ಅಂತಂದರೆ ಆ ಥರಕ್ಕೆ ಬರೋದೇ ಇಲ್ಲ. ಸೊ ರೋಡ್ ಸೈಡಲ್ಲಿ ಯಾವ ರೀತಿ ಚಟ್ನಿಗಳನ್ನ ಮಾಡ್ತಾರೆ ಅನ್ನೋದನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು 2 ಥರದ ಚಟ್ನಿ. ಒಂದು ಕೆಂಪು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಕೆಂಪು ಚಟ್ನಿ ಅಂತ ಮಾಡ್ತಾರೆ, ಮತ್ತು ಇನ್ನೊಂದು ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಹಸಿರು ಕಲರ್ ಬಂದಿರುತ್ತೆ. ಸೊ ಗ್ರೀನ್ ಚಟ್ನಿ ಮತ್ತು ಕೆಂಪು ಚಟ್ನಿ ಎರಡನ್ನೂ ಡಿಫ್ರೆಂಟಾಗಿಯೇ ಮಾಡೋದು. ಟೇಸ್ಟು ಅಷ್ಟೇ ತುಂಬಾ ಡಿಫ್ರೆಂಟಾಗಿರುತ್ತೆ. ಮೊದಲಿಗೆ ಒಂದು ಬಾಣಲಿಗೆ ಒಂದು ಜಾಮೂನ್ ಬಟ್ಲಿಗಿಂತ ಸ್ವಲ್ಪ ಚಿಕ್ಕ ಬಟ್ಲೆ ಅಷ್ಟು ಕಡಲೆ ಬೀಜ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಅಷ್ಟೊಂದು ಡಿಸ್ಕಸ್ ಮಾಡಿಕೊಂಡು ಮಾಡ್ತಿರೋಲ್ಲ ಚಟ್ನಿನ. ಕಾಮನ್ನಾಗಿ ಕಾಯಿ ಚಟ್ನಿ ಮಾಡ್ತೀವಲ್ವ, ಸೊ ಅದೇ ರೀತಿ ಮಾಡ್ತಾರೆ ಅಂದ್ಕೊತಾರೆ. ಬಟ್ ಮಾಡೋ ರೀತಿ ಎರಡದ್ದು ಡಿಫ್ರೆಂಟಾಗಿರುತ್ತೆ. ಸೊ ಅದಕ್ಕೇ ಒಂದು ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಮಾಮೂಲಿ ಕಾಯಿ ಚಟ್ನಿ ಮಾಡ್ಕೋತೀವಲ್ವ, ಸೊ ಅದೇ ಇರಬೇಕು ಅಂದ್ಕೊಂಡಿರ್ತಾರೆ. ಬಟ್ ಅದಕ್ಕೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್ಗಳು ಬೇರೆ ಬೇರೆಯೇ ಇರುತ್ತೆ. ಅದಕ್ಕೆ ಸ್ಟವ್ನ ಆಫ್ ಮಾಡಿ ಮತ್ತು ಕಡ್ಲೆ ಬೀಜ ಎಷ್ಟು ಹಾಕ್ಕೊಂಡಿದ್ದೆ ಅಷ್ಟೇ ಕಡಲೆನೂ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಸ್ಟವ್ನ ಆಫ್ ಮಾಡಿ ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಮಿಕ್ಸಿ ಜಾರ್ನಲ್ಲೇ ಹಾಕಿ ಬಿಡ್ತಿದ್ದೀನಿ. ಈಗ ಕೆಂಪು ಚಟ್ನಿನ ಮಾಡ್ಕೊಳ್ಳೋದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹುರ್ಕೋತಾ ಇದ್ದೀನಿ. ಇದಕ್ಕೂ ಅಷ್ಟೇ ಕಡಿಮೆ ಉರಿನ ಮಾಡಿಕೊಂಡು ಸ್ವಲ್ಪ ಕಡಲೆಬೇಳೆ 2 ನಿಮಿಷ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಖಾರಕ್ಕೆ ಮತ್ತು ಸ್ವಲ್ಪ ಕಲರ್ ಬರಲಿ ಅಂತ ಅಂದ್ಬಿಟ್ಟು 2 ಬೇರೆ ಬೇರೆ ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ, ಕೆಂಪು ಮೆಣಸಿನ್ಕಾಯಿ. ಹಾಗೆಯೇ ಅದಕ್ಕೂ ಒಂದು ಕಡ್ಡಿಯಷ್ಟು ಕರಿಬೇವಿನ ಕಡ್ಡಿನ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಕ್ರಂಚಿನೆಸ್ ಬರಲಿ ಅಂತ ಅಂದ್ಬಿಟ್ಟು. ಸೊ ಇದನ್ನು ಎಲ್ಲದನ್ನು ಸೇರಿಸ್ಕೊಂಡು ಒಂದು 5 ನಿಮಿಷದಷ್ಟು ಕಡಿಮೆ ಊರಿನಲ್ಲೇ ಹುರ್ಕೋಬೇಕು. ಈ ಥರಕ್ಕೆ ನೀಟಾಗಿ ಹುರ್ಕೊಂಡ್ರೆ ಅದ್ರ ಟೇಸ್ಟು ಚೇಂಜ್ ಇರುತ್ತೆ, ಇಲ್ಲಾಂದರೆ ಹಸಿ ಹಸಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇದನ್ನು ಸ್ಟವ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿದ್ನಲ್ವ ಕಡಲೆ ಬೀಜ ಕಡಲೆ ಎಲ್ಲ, ಸೊ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ಹಾಗೆಯೇ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲಷ್ಟು ಕಾಯಿ, ಹಾಗೆಯೇ ಒಂದು 2 ಎಸಳಷ್ಟು ಪುದೀನ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹುಣಸೆಹಣ್ಣು, ಹಾಗೆ ಬೆಳ್ಳುಳ್ಳಿನ ಹಾಕಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಸೊ ಒಂದು ಥರದ್ದು ಚಟ್ನಿ ರೆಡಿ ಆಯಿತು. ಈಗ ಕೆಂಪು ಚಟ್ನಿ ಮಾಡೋದಕ್ಕೆ ಹುರಿದಿಟ್ಕೊಂಡಿರೋಂಥದ್ದು ಕಡಲೆಬೇಳೆ, ಉದ್ದಿನಬೇಳೆ ಜೊತೆಗೆ ಕೆಂಪು ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಹಾಗೆಯೇ ಸ್ವಲ್ಪ ಬೆಲ್ಲ, ಬೆಳ್ಳುಳ್ಳಿ ಇಷ್ಟನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಒಂದು ಒಗ್ಗರಣೆ ಕೊಡೋಣ ಅಂತಂದ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆನ ಸಿಡಿಸಿ 2 ಚಟ್ನಿಗೂ ಹಾಕ್ತಾಯಿದ್ದೀನಿ. ಸೊ 2 ಚಟ್ನಿನೂ ಅಷ್ಟೇ ಟೇಸ್ಟಲ್ಲೂ ಡಿಫ್ರೆಂಟಾಗಿತ್ತು. ಅದು ಈ ಕಡುಬು ಜೊತೆಗೆ ತಿನ್ನೋದಕ್ಕಂತೂ
ತುಂಬಾ ವೆರಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಕಡುಬು ಎಲ್ಲ ಮಾಡಿದಾಗ ಸಾಮಾನ್ಯವಾಗಿ ಪಲ್ಯಗಳ್ನ ಮಾಡ್ಕೋತಾರೆ. ಸೊ ತರಕಾರಿ ಏನೂ ಇಲ್ಲ ಅಂತ ಅಂದಾಗ ಸ್ವಲ್ಪ ಡಿಫ್ರೆಂಟಾಗೂ ಇರಬೇಕು ಅಂದರೆ ಈ ರೀತಿ ನೀರು ಚಟ್ನಿ ಮಾಡ್ಕೋಬೇಕು. ತುಂಬ ಗಟ್ಟಿಯಾಗಿ ಮಾಡಿದ್ರೂ ಚೆನ್ನಾಗಿರಲ್ಲ. ಸೊ ಎರಡಕ್ಕೂ ಅಷ್ಟೇ ಸ್ವಲ್ಪ ನೀರು ಚಟ್ನಿ ಥರನೇ ಮಾಡ್ಕೊಂಡಿದ್ದೀನಿ. ಲಂಚ್ಗೆ ಟಿಫನಿಗೆ ಪ್ಯಾಕ್ ಮಾಡೋದಾದರೆ ಇಷ್ಟು ನೀರು ಚಟ್ನಿ ಆದರೆ ಬಹುಶಃ ಚೆಲ್ಲೋಗೋ ಸಾಧ್ಯತೆ ಇರುತ್ತೆ. ಸೊ ಮನೇಲೇ ತಿಂದ್ಕೊಳ್ಳೋದಾದರೆ ತುಂಬಾ ಬೆಟರು ನೀರು ಚಟ್ನಿ. ಸೊ ಅಷ್ಟರಲ್ಲಿ ಕಡುಬು ಬೆಂದಿತ್ತು. ಕಡುಬು ಮಾಡುವಾಗಲೂ ಅಷ್ಟೇ ಉದ್ದಿನಬೇಳೆ ಸ್ವಲ್ಪ ಮೆಂತ್ಯ ಹಾಕಿರ್ತೀವಿ. ಹಾಗೆಯೇ ನೈಟ್ ಏನಾದರೂ ಅನ್ನ ಉಳ್ಕೊಂಡಿದ್ರೆ ಅನ್ನನ ಹಾಕ್ಬಿಟ್ಟು ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿಯೇ ಬರುತ್ತೆ ಕಡುಬಿಂದು. ಇಡ್ಲಿಗೆಲ್ಲ ಅನ್ನ ಜಾಸ್ತಿ ಹಾಕಿದ್ರೆ ಇಡ್ಲಿ ಚೆನ್ನಾಗಿ ಬರೋಲ್ಲ. ಬಟ್ ಕಡುಬಿಗೆ ಎಷ್ಟು ಅನ್ನ ಹಾಕಿದ್ರೂ ಅದ್ರ ರುಚಿ ತುಂಬಾ ಚೆನ್ನಾಗಿರುತ್ತೆ. ಅನ್ನ ಜಾಸ್ತಿ ಹಾಕಿಲ್ಲ ಅಂತಂದರೆ ಒರಟಾಗಿ ಬರ್ತವೆ ಕಡುಬು. ಸೊ ಈಸಿ ರೋಡ್ ಸೈಡಲ್ಲಿ ಮಾಡೋವಂಥ 2 ಥರದ ನೀರು ಚಟ್ನಿನೂ ಟ್ರೈ ಮಾಡಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಲ ಖಂಡಿತವಾಗಿ ಈ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ, ನಮ್ಮ ರಿಲೇಷನ್ ಮನೇಲಿ ಪೂಜೆ ಇತ್ತು, ಶಿವಲಿಂಗದ ಪೂಜೆ. ಸೊ ಸ್ವಾಮೀಜಿಗಳನ್ನೆಲ್ಲ ಕರೆಸಿದ್ರು. ಅವ್ರದ್ದು ಪಾದ ಪೂಜೆ ಎಲ್ಲ ಮಾಡೋಕೆ ಇಟ್ಕೊಂಡಿದ್ರು. ಸೊ ನಾವು ಲಿಂಗಾಯತರಾಗಿರೋದ್ರಿಂದ ಮನೆಗಳಲ್ಲಿ ಏನೇ ಫಂಕ್ಷನ್ ಆದರೂ, ಹೊಸಮನೆ ಆಗಲಿ ಮದುವೆ ಆಗಲಿ ಬೇರೆ ಥರದ ಪೂಜೆಗಳೇ ಇದ್ದರೂ ನಾವು ಮಾಡಿಸೋದು ಶಿವಲಿಂಗ ಪೂಜೆ ಮಾತ್ರ. ನಾನು ನೋಡಿದಂಗೆ ಕೆಲವ್ರ ಮನೇಲಿ ಸತ್ಯನಾರಾಯಣ ಪೂಜೆ, ಗಣ ಹೋಮ, ಗಣಪತಿ ಹೋಮ ಈ ಥರದ್ದು ಹೋಮಗಳೆಲ್ಲ ಮಾಡ್ತಿರ್ತಾರೆ. ಬಟ್ ನಮ್ಮ ಕ್ಯಾಸ್ಟಲ್ಲಿ ಮಾತ್ರ ಶಿವಲಿಂಗ ಪೂಜೆ ಮಾತ್ರ ಮಾಡಿಸೋದು. ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳಾಗಿದ್ರೂ ಸಹಿತ, ಇಲ್ಲ ಮನೇಲಿ ಹಿರಿಯರು ಯಾರಾದರೂ ತೀರೋಗಿದ್ರೆ ಅಂಥದಕ್ಕೆಲ್ಲ ಶಿವಲಿಂಗ ಪೂಜೆ ಮಾಡಿಸಿದ್ರೆ ನಮ್ಮ ಕಡೆ ಎಲ್ಲ ಶ್ರೇಷ್ಠ ಅಂತಾರೆ. ಅದರಲ್ಲೂ 108 ಥರದ್ದು ಹೂಗಳನ್ನ ತರಿಸ್ಬಿಟ್ಟು ಪೂಜೆ ಮಾಡಿಸ್ತಾರೆ. ಸೊ ಅದಂತೂ ತುಂಬಾ ಸ್ಪೆಷಲ್ ಆಗಿರುತ್ತೆ. 108 ಥರದ್ದು ಲಿಂಗ ಪೂಜೆ ಅಂತಂದರೆ 108 ಥರದ್ದು ಹೂವೇ ತರಬೇಕಂತ ಏನಿಲ್ಲ. ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಥರದ್ದು ಹೂಗಳನ್ನ ತರಿಸ್ಬಿಟ್ಟು ಬಿಲ್ಪತ್ರೆ ಬರುತ್ತಲ್ವ, ಅದರಲ್ಲಿ 3 ದಳದ ಬಿಲ್ಪತ್ರೆನ ಕರೆಕ್ಟಾಗಿ ಬಿಲ್ಪತ್ರೆ ಮಾತ್ರ 108 ಬಿಲ್ಪತ್ರೆನ ತರಿಸಿರಬೇಕು. ಅದನ್ನು ಬಿಟ್ಟು ನಮ್ಮ ಕೈಲಾಗದಷ್ಟು ಎಷ್ಟು ಹೂ ಸಿಗುತ್ತೆ ಅಷ್ಟನ್ನು ಹೂಗಳನ್ನ ತರಿಸ್ಬಿಟ್ಟು ಪೂಜೆನ ಮಾಡಿಸ್ಕೋತಾರೆ. ಅದು ಬೇರೆ ಜನಗಳು ಯಾವ ರೀತಿ ಶಿವಲಿಂಗ ಪೂಜೆನ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನಾವು ಲಿಂಗಾಯತರಾಗಿರೋದ್ರಿಂದ ನಮ್ಮ ಜಾತಿನಲ್ಲಿ ಇದೇ ರೀತಿ ಶಿವಲಿಂಗ ಪೂಜೆನ ಮಾಡ್ಕೊಳ್ಳೋದು. ನಿಜವಾಗ್ಲೂ ನೋಡೋದಕ್ಕೆ ಖುಷಿ ಅನಿಸೋದು. ಎಲ್ಲರೂ ಅವ್ರು ಹಾಕ್ಕೊಂಬಂದಿದ್ದಂಥ ಶಿವಲಿಂಗನ ಸ್ವಾಮೀಜಿಗಳ ಹತ್ರ ಇಟ್ಟು ಪೂಜೆನ ಮಾಡಿಸ್ಕೊಂಡ್ರು. ಇದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಅಂದ್ಕೋಬೇಕು. ಅಟ್ಲೀಸ್ಟ್ ನಾವು ಶಿವ ಅಂತ ನಂಬಿರುವಂಥ ದೇವರನ್ನು ಈ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೋತಿದ್ರೆ ನಿಜವಾಗ್ಲೂ ಖುಷಿ ಅನಿಸುತ್ತೆ. ಎಲ್ಲರಿಗೂ ಈ ಲಿಂಗವನ್ನು ಹಾಕ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ನಮಗೆ ಈ ಅವಕಾಶ ಸಿಕ್ಕಿದೆ. ಆ ಲಿಂಗ ಪೂಜೆನ ಮಾಡ್ಕೊಳ್ಳೋ ಅಂಥ ಅವಕಾಶ ನಮಗೆ ಸಿಕ್ಕಿರೋದ್ರಿಂದ ನಾವೇ ಪುಣ್ಯವಂತರು ಅಂತ ಅಂದ್ಕೋಬೇಕು. ಎಲ್ಲರೂ ಶಿವನ್ನ ನಂಬ್ತಾರೆ, ಪೂಜೆಗಳನ್ನ ಮಾಡ್ಕೋತಾರೆ. ಆದರೆ ಈ ರೀತಿ ಲಿಂಗವನ್ನು ಹಾಕ್ಕೊಂಡು ಪೂಜೆ ಮಾಡ್ಕೊಳ್ಳೋ ಅಂಥ ಅವಕಾಶ ನಮಗೆ ಮಾತ್ರ ಸಿಕ್ಕಿರೋದು. ಅದಕ್ಕೆ ನಾವು ಪುಣ್ಯವಂತರು, ಧನ್ಯವಂತರು ಅಂತಲೇ ಹೇಳ್ಬೋದು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮನೇಲಿ ಬೆಂಡೆಕಾಯಿ ಇತ್ತು. ಸೊ ಬೆಂಡೆಕಾಯಿದು ಮಸಾಲಾನ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಈ ಬೆಂಡೆಕಾಯಿ ಮಸಾಲಾನ ಮಂಗಳೂರು ಸೈಡ್ ಹೋದಾಗೆಲ್ಲ ತಗೊಂಡಿದ್ವಿ. ಬಟ್ ಯಾವ ರೀತಿ ಮಾಡ್ತಾರೆ ಒಂದು ಸಲ ಟ್ರೈ ಮಾಡಬೇಕು ಅಂತ ಇತ್ತು. ಸೊ ಅದನ್ನು ಇವತ್ತು ಮಾಡ್ಕೋತಾ ಇದ್ದೀನಿ. ತುಂಬ ಎಳೆ ಬೆಂಡೆಕಾಯಿನೂ ತಗೋಬಾರ್ದು. ಎಣ್ಣೆಗೆ ಫ್ರೈ ಮಾಡಿದ ತಕ್ಷಣ ತುಂಬಾ ಸೀದೋದಂಗೆ ಆಗ್ಬಿಡ್ತವೆ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿರೋವಂಥ ಬೆಂಡೆಕಾಯಿನ ತಗೋಬೇಕು. ಸೊ ಮೇಲ್ಗಡೆ ತೊಟ್ಟನ್ನೆಲ್ಲ ಕಟ್ ಮಾಡಿ ಹಾಕಿ ಈ ರೀತಿ 2 ಪೀಸ್ ಮಾಡ್ತಾಯಿದ್ದೀನಿ. ತುಂಬಾ ಸಣ್ಣದಾಗಿ ಕಟ್ ಮಾಡಿದ್ರೆ ಎಣ್ಣೆಗೆ ಹಾಕಿದ್ಮೇಲೆ ಇನ್ನೂ ತುಂಬಾ ಸೀದೋದಂಗೆ ಆಗ್ಬಿಡ್ತವೆ. ಹಾಗಾಗಿ 2 ಪೀಸ್ ಮಾಡ್ಕೋತಾ ಇದ್ದೀನಿ. ಸ್ಟೀಮ್ ಫ್ರೈ ಏನಾದರೂ ಮಾಡೋದಿದ್ದರೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಬಟ್ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಸ್ವಲ್ಪ ದಪ್ಪನಾಗಿಯೇ ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ಟೇಸ್ಟು ಸ್ವಲ್ಪ ಕೈ ಬಂದುಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ದಪ್ಪನಾಗಿಯೇ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಮನೇಲಿ ಯಾವ ತರಕಾರಿ ಇರುತ್ತೆ ಅದನ್ನೇ ಯೂಸ್ ಮಾಡಿಕೊಂಡು ಏನಾದರೂ ಈವ್ನಿಂಗಿಗೆ ಆಗಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಆಗಲಿ ಮಾಡ್ಕೋಬೇಕು. ಇದ್ದಿದ್ರಲ್ಲಿ ಏನಾದರೂ ಒಂದು ಟ್ರೈ ಮಾಡಿ ಡಿಫ್ರೆಂಟಾಗಿ ಟೇಸ್ಟ್ ಮಾಡಬೇಕು. ಸೊ ನಾವು ವೆಜ್ಜೀಸ್ ಆಗಿರೋದ್ರಿಂದ ಈ ರೀತಿ ಇದರಲ್ಲೇ ಡಿಫ್ರೆಂಟಾಗಿ ಮಾಡಿಕೊಂಡು ಖುಷಿ ಪಡಬೇಕು.
ಇದನ್ನಂತೂ ಒಂದು 10-15 ನಿಮಿಷದಲ್ಲೇ ರೆಡಿ ಮಾಡ್ಕೋಬೋದು. ಮನೇಲಿ ಬೆಂಡೆಕಾಯಿನ ತಂದರೆ ಬರೀ ಪಲ್ಯಗಳು ಸಾಂಬಾರುಗಳು ಅಷ್ಟೇ ಮಾಡ್ಕೋತೀವಿ. ಬಟ್ ಈ ರೀತಿ ಎಲ್ಲ ಟ್ರೈ ಮಾಡಿರಲ್ಲ. ಸೊ ಟ್ರೈ ಮಾಡಿ, ಟೇಸ್ಟ್ ಅಂತೂ ಆಸಮ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿಯೇ ಬರುತ್ತೆ. ಸೊ ಕಟ್ ಮಾಡಿರೋ ಬೆಂಡೆಕಾಯಿನ ಒಂದು ಅಗಲವಾಗಿರೋಂಥ ಪಾತ್ರೆಗೆ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಹಾಗೆಯೇ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ, ಹಾಗೆಯೇ ಒಂದು 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೋತಾ ಇದ್ದೀನಿ. ಹಾಗೆಯೇ 1-2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಸೊ ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಗಮ್ ಈ ಥರ ನೀಟಾಗಿ ಅಂಟ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಬೆಂಡೆಕಾಯಿಗೆ. ಆನಂತರ ನೀರನ್ನು ಜಾಸ್ತಿ ಹಾಕ್ಬಾರ್ದು, ಜಸ್ಟ್ ಈ ರೀತಿ ನೀರನ್ನ ಚುಮ್ಕಿಸ್ಕೋತಾ ಕಲಿಸ್ಕೋಬೇಕು. ಹಿಟ್ಟು ನೀಟಾಗಿ ಬೆಂಡೆಕಾಯಿಗೆ ಅಂಟ್ಕೋಬೇಕು. ಆ ರೀತಿ ನೀರನ್ನು ಚುಮ್ಕಿಸ್ಕೋತಾ ಹಿಟ್ಟನ್ನು ಕಲಿಸ್ಕೋಬೇಕು. ಬೋಂಡ ಬಜ್ಜಿ ಥರ ನೀರನ್ನು ಹಿಟ್ಟನ್ನೆಲ್ಲ ತೆಳು ಮಾಡಿಕೊಂಡು ಕಲಸಿ ಬಿಡೋ ಅಂಥದ್ದಲ್ಲ, ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೀಟಾಗಿ ಒಂದು 10 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಬೆಂಡೆಕಾಯಲ್ಲಿರೋವಂಥ ನೀರಿನ ಅಂಶ ಮತ್ತು ಅಂಟಿರುತ್ತಲ್ವ, ಸೊ ಅದಕ್ಕೆ ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಅಷ್ಟರಲ್ಲಿ ಎಣ್ಣೆನೂ ಕಾಯೋದಕ್ಕೆ ಇಟ್ಟಿದ್ದೆ. ಸೊ ಎಣ್ಣೆನೂ ಕಾದಿತ್ತು. ಸೊ ಒಂದೊಂದೇ ಬೆಂಡೆಕಾಯಿನ ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಅದರ ಅರೋಮಾ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ಅಷ್ಟೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸಾಸ್ ಜೊತೆನೂ ಬೇಕಾದರೆ ಇದನ್ನು ಟ್ರೈ ಮಾಡಬಹುದು. ತುಂಬಾ ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಅಡುಗೆ ತಿಂಡಿ ಮಾಡೋದಕ್ಕೆ ಬರಲ್ಲ ಅಂತ ಅನ್ನೋರು ಸಹಿತ ಆರಾಮ್ಸೆ ಟ್ರೈ ಮಾಡ್ಬೋದು ಅಂತ ಹೇಳ್ತಾ, ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಈ 2 ರೆಸಿಪೀಸ್ ತುಂಬಾ ಈಸಿಯಾಗಿರೋ ಅಂಥವು. ಸೊ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.